ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ನಮ್ಮ ಗೌರಿಬಿದನೂರು ಜನಪ್ರಿಯ ಶಾಸಕರಾದಂತಹ ಪುಟ್ಟಸ್ವಾಮಿಗೌಡರು ಹಾಗೂ ಈಗ ತಾನೇ ಕನ್ನಡವನ್ನ ಬಹಳ ಸ್ವಚ್ಛವಾಗಿ ಮಾತಾಡಿದಂತಹ ಜ್ಯೋತಿ ರೆಡ್ಡಿ ಮೇಡಮ್ ಅವರಿಗೂ ಹಾಗೂ ನಮ್ಮ ಇನ್ಸೈಟ್ ಎಜುಕೇಶನ್ IAS IPS ತುಂಬಾ ಗೌರವಾನ್ವಿತ ನಮ್ಮ ವಿನಯ್ ಕುಮಾರ್ ಅವರಿಗೂ ಮತ್ತೆ ವೇದಿಕೆ ಮೇಲೆಲ್ಲ ಉಪಸ್ಥಿತಿರುವಂತಹ ತಹಸೀಲ್ದಾರ್ ಮೇಡಮ್ ಸರ್ ಅವರಿಗೂ ಮತ್ತು ವೇದಿಕೆ ಮೇಲೆ ನೆರೆದಿರುವಂತಹ ಎಲ್ಲ ಕನ್ನಡ ಅಭಿಮಾನಿಗಳಿಗೂ ನನ್ನ ಒಂದು ನಮಸ್ತೆಯನ್ನ ಹೇಳ್ತಾ, ಸರ್ ಹೇಳಿದ್ದಾರೆ ಬರೀ 2 ನಿಮಿಷ ಅಂತ ಟೈಮ್ ಕೊಟ್ಟಿದ್ದಾರೆ. ನೋಡಿ, ಇಷ್ಟೊತ್ತಿಗೆ ಎಲ್ಲರೂ ಚೆನ್ನಾಗಿ ಮಾತಾಡಿದ್ರು, ನನ್ ಮಾತ್ರ 2 ನಿಮಿಷ ಟೈಮ್ ಕೊಟ್ಟಿದ್ದಾರೆ. 2 ನಿಮಿಷದಲ್ಲಿ ಕನ್ನಡದ ಬಗ್ಗೆ ಮಾತಾಡ್ಲಿಕ್ಕೆ ಸಾಧ್ಯನಾ? ಇಡೀ ಜನ್ಮ ಹೋದ್ರು ನಾವು ಕನ್ನಡದ ಬಗ್ಗೆ ಮಾತಾಡ್ತಾ ಇನ್ನೂ ಎಷ್ಟೊಂದು ಸ್ವಲ್ಪ ಉಳಿದ್ಬಿಡ್ತೇನೋ ಅಂತ ಅನ್ಸುತ್ತೆ. ಅಷ್ಟು ಸಂಪತ್ತು, ಅಷ್ಟು ಜ್ಞಾನ ಭಂಡಾರ, ಅಂತ ಒಂದು ಸೌಂದರ್ಯ ನಮ್ಮ ಕನ್ನಡ ಭಾಷೆಯಲ್ಲಿ ಇದೆ. ನಮ್ಮ ಕನ್ನಡ ನೋಡಿ, ದಕ್ಷಿಣ ಭಾರತದಲ್ಲಿ ತಮಿಳು, ತೆಲುಗು, ಮಲಯಾಳಂ ಎಲ್ಲಾ ಭಾಷೆಗಳಿದೆ. ಆದ್ರೆ ನಮ್ಮ ಕನ್ನಡ ಭಾಷೆಗೆ ಅದರದೇ ಆದಂತಹ ಒಂದು ಸೌಂದರ್ಯ ಇದೆ. ಆ ಲಿಪಿ ನೋಡಿ, ನೀವು ತೆಲುಗು ಭಾಷೆ ಆಗಿರ್ಬೋದು, ತಮಿಳು ಭಾಷೆ ಆಗಿರ್ಬೋದು, ನಾವು ಬರೆಯೋವಾಗ ಎಲ್ಲೋ ಏನೋ ಗುಡಿಸು ಕೊಟ್ಕೊಂಡು ಹೋದಂಗಿರುತ್ತೆ. ಆದ್ರೆ ನಮ್ಮ ಕನ್ನಡ ಭಾಷೆಯ ಲಿಪಿ ನೋಡಿ ಎಷ್ಟು ಸುಂದರವಾಗಿರುತ್ತೆ ಅಲ್ವಾ? ಎಂತ ಸಾಮಾನ್ಯ ಉತ್ತರ ಭಾರತೀಯನೂ ಬಂದ್ರೂ ಕೂಡ ನಮ್ಮ ಕನ್ನಡವನ್ನು ಕಲಿಯಬಲ್ಲ. ಅಂತಹ ಒಂದು ಈಸಿಯಾಗಿ ಅಂದ್ರೆ ತುಂಬಾ ಸುಲಲಿತವಾಗಿ ನಾವು ಕನ್ನಡ ಭಾಷೆಯನ್ನ ಕಲಿತುಕೊಳ್ಳುವಂತಹ ಭಾಷೆ ನಮ್ಮ ಕನ್ನಡ ಭಾಷೆ. ನಾನೊಬ್ಳು ರಾಜಕಾರಣಿಯೂ ಹೌದು, ಅದೇ ಖಾಸಗಿ ಶಾಲೆಯಲ್ಲಿ ಶಿಕ್ಷಕಳು ಹೌದು. ನಾನು ಭಾಷಾ ಶಿಕ್ಷಕಿ. ಭಾಷೆ ನಾನು ಕೂಡ ನಮ್ಮ ಡಾಕ್ಟರ್ ಸರ್ ಹೇಳಿದಂಗೆ ನಾನು ಕೂಡ 10th ಸ್ಟ್ಯಾಂಡರ್ಡ್ ವರ್ಗು ಕನ್ನಡ ಮೀಡಿಯಂ ಅಲ್ಲೇ ಓದಿದ್ದು. ನನ್ನ ಸೌಭಾಗ್ಯ ನೋಡಿ, HN ಕಲಾಭವನದಲ್ಲಿ ನಾನು ನಿಂತಿದ್ದೀನಿ. ನಾನು ಕೂಡ ಅಷ್ಟೇ ಬಸವನಗುಡಿಯ ನ್ಯಾಷನಲ್ ಸ್ಕೂಲ್ ಮತ್ತು ಕಾಲೇಜಿನಲ್ಲಿ ನನ್ನ ಸಹೋದರ ಸಹೋದರಿಯರು ಓದಿದ್ದಾರೆ. ನಾನು ಕೂಡ ನಮ್ಮ HN ಸರ್ ಅವ್ರನ್ನ ಹತ್ತಿರದಿಂದ ನೋಡಿದ್ದೀನಿ. ಅಷ್ಟು ಅಭಿಮಾನ ನಮ್ಮ HN ಅವ್ರ ಬಗ್ಗೆ. ಹೀಗೆ ಅವ್ರು ಯಾವಾಗಲೂ ಅಷ್ಟೇ, ನರಸಿಂಹಯ್ಯನವರು ಪುಟ್ಟ ಮಕ್ಕಳಿಂದನೂ ನಾಟಕಗಳಾಡ್ಸೋದು, ಈ ಕನ್ನಡದ ಹಾಡುಗಳನ್ನ ಹಾಡಿಸುವಂಥದ್ದು, ಈ ತರ ಒಂದು ಕಲೆಗಳನ್ನ ಮತ್ತು ಆಶುಭಾಷಣ ಸ್ಪರ್ಧೆ, ಪ್ರಬಂಧ ಸ್ಪರ್ಧೆಗಳು, ಈ ತರ ಶಾಲಾ ಹಂತದಲ್ಲೇನೆ ಕನ್ನಡ ಭಾಷೆಯ ಕಲಿಕೆಯನ್ನು ಮತ್ತು ಅದರ ಗಟ್ಟಿತನವನ್ನು ನಾವು ಯಾವ ಮಕ್ಕಳಲ್ಲಿ ನಾವು ಬೀಜ ಹಾಕಿ ಎಮ್ಮರವಾಗಿ ಬೆಳೆಸ್ತೀವೋ ಅವರು ದೊಡ್ಡ ಮರವಾಗಿ ಬೆಳೆದು ಸಿಹಿಯಾದ ಹಣ್ಣನ್ನು ಕೊಡುವಂತಹ ಮರವಾಗಿ ಬೆಳೀತಾರೆ ನಮ್ಮ ಮಕ್ಕಳು. ಹಾಗಾಗಿ ಈಗ ಗೌರಿಬಿದನೂರು ನಮ್ಮ ಸರ್ ಹೇಳ್ದಂಗೆ ಕನ್ನಡವನ್ನು ನಾವು ಅತಿ ಹೆಚ್ಚಾಗಿ ಇಲ್ಲಿ ಬಳಸಿ ಕನ್ನಡವನ್ನ ಉಳಿಸುವಂತ ಕಾರ್ಯಕ್ರಮವನ್ನ ನಾವು ಮಾಡಬೇಕು. ಈ ಕಾರ್ಯಕ್ರಮವನ್ನ ನಮ್ಮ ಸ್ವಾರಸ್ಯ ಮಾಧ್ಯಮದ ತ್ಯಾಗರಾಜ್ ಅವರು ನೋಡಿ, ದೂರದ ಯಲಹಂಕದಿಂದ ನನ್ನನ್ನ ಈ ಒಂದು ಕಾರ್ಯಕ್ರಮಕ್ಕೆ, ಈ ನವಯುವಕ ಇಷ್ಟು ಆಸಕ್ತಿಯಿಂದ ಕನ್ನಡ ಭಾಷೆಯ ಬಗ್ಗೆ ನೋಡಿ ತಮ್ಮೆಲ್ಲರನ್ನ ಒಟ್ಟುಗೂಡಿಸಿ, ಅದರಲ್ಲೂ ನನ್ನ ಪುಟಾಣಿ ಮಕ್ಕಳುಗಳು ಜಾಸ್ತಿ ಕಾಣಿಸ್ತಾ ಇದ್ದಿದೆ. ಇಂಗ್ಲಿಷ್ ಮೀಡಿಯಂ ಹೇಳ್ದಂಗೆ ಅದು ಒಂದು ಮಾಧ್ಯಮವಾಗಲಿ, ಆದ್ರೆ ನಮ್ಮ ಜೀವನದ ಒಂದು ಗಟ್ಟಿ ಕಾಳು ಅಥವಾ ನಮ್ಮತನವನ್ನ ಬೆಳೆಸ್ಕೊಳ್ಳಿಕ್ಕೆ ನಮ್ಮ ಮಾತೃಭಾಷೆ ಕನ್ನಡ ಭಾಷೆಯನ್ನ ನಾವು ಬಳಸಬೇಕು. ನೋಡಿ, ಉತ್ತರ ಭಾರತದಿಂದ ಬರೋರು ಇಲ್ಲಿ ತಮ್ಮ ಜೀವನವನ್ನು ಕಟ್ಕೊಳಕ್ ಬರ್ತಾರೆ. ಅವರಿಗೆ ನಾವು ಕನ್ನಡ ಭಾಷೆಯನ್ನ ಕಲಿಸ್ಬೇಕು. ನಾವೇನ್ ಮಾಡ್ತೀವಿ, ಕನ್ನಡದವರು ಬಹಳ ಉದಾರಿಗಳು, ನಾವು ಅವ್ರದೇ ಭಾಷೆಯಲ್ಲಿ ಮಾತಾಡ್ಬಿಟ್ಟು ವ್ಯವಹಾರನ ಮಾಡ್ತೀವಿ. ಆಗ ಅವ್ರು ಕನ್ನಡ ಕಲಿಯೋದ್ರಿಂದ ಬಂತು. ಹಾಗಾಗಿ ಈ ಕನ್ನಡವನ್ನ ನಾವು ಹೊರಗಿನಿಂದ ಬಂದಂತವರಿಗೆ ಕನ್ನಡವನ್ನ ಕಲಿಸ್ಬೇಕು. ಇನ್ನೊಂದು ವಿಚಾರ, ನಮ್ಮ ಕನ್ನಡದ ಜನ ಎಷ್ಟು ಸ್ವಾಭಿಮಾನಿಗಳು ಹೌದು ಅಂದ್ರೆ, ಈಗ ಇಲ್ಲೆಲ್ಲ ಉನ್ನತ ವಿದ್ಯಾಭ್ಯಾಸಗಳನ್ನೆಲ್ಲ ಮಾಡ್ತಾರೆ. ಅಮೆರಿಕ, ಇಂಗ್ಲೆಂಡ್, ಲಂಡನ್ ಈ ತರ ದೊಡ್ಡ ಒಂದು ರಾಷ್ಟ್ರಗಳಲ್ಲಿ ಹೋಗಿ ಅಲ್ಲಿ ನೆಲೆಸ್ತಾ ಇದ್ದಾರೆ. ನೆಲೆಸಿದ್ರು ಅವರು ಕನ್ನಡತನವನ್ನ ಬಿಡಲ್ಲ. ನೋಡಿ, ಇಲ್ಲಿರೋರು ಒಂದು ಪಕ್ಷ ಬರೀ November 1, 2 ಈ ತರ ಕನ್ನಡ ರಾಜ್ಯೋತ್ಸವ ಮಾಡಿ ಸುಮ್ಮನಾಗಿ ಹೋಗ್ತೀವಿ. ಆದ್ರೆ ಹೊರ ದೇಶದಲ್ಲಿ ಇರುವಂತಹ ನಮ್ಮ ಕನ್ನಡಿಗರು ಅಕ್ಕ ಅನ್ನುವಂತ ಒಂದು ಸಂಸ್ಥೆ, ಆತರ ಅನೇಕ ಸಂಸ್ಥೆಗಳನ್ನ ಕಟ್ಕೊಂಡು ಅಲ್ಲಿ ಕನ್ನಡವನ್ನ ಉಳಿಸಿ ಬೆಳೆಸ್ತಾ ಇದ್ದಾರೆ. ಮತ್ತು ನಮ್ಮ ಕರ್ನಾಟಕದ ಅನೇಕ ಕಲಾವಿದರುಗಳು
ಹೊರದೇಶಗಳಲ್ಲಿ ಹೋಗಿ ಕನ್ನಡ ಕಾರ್ಯಕ್ರಮಗಳನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ಇದರಿಂದ ನಾವು ತಿಳ್ಕೊಳ್ಬ ಒಂದೇ ವಿಚಾರ ಅಂದ್ರೆ, ನಾವು ಇಲ್ಲಿದ್ದಾಗಲೂ ಕನ್ನಡಿಗರಾಗಿರ್ಬೇಕು, ನಾವು ಹೊಟ್ಟೆಪಾಡಿಗಾಗಿ ನಮ್ಮ ಜೀವನ ಕಟ್ಕೊಳ್ಳಿಕ್ಕೆ ಹೊರದೇಶಗಳಿಗೆ ಹೋದಾಗ್ಲೂ ಕೂಡ ನಾವು ಕನ್ನಡವನ್ನ ನಾವು ಬಿಡಲ್ಲ. ಅಲ್ಲೂ ಕೂಡ ಕನ್ನಡವನ್ನ ಇನ್ನೂ ಅತಿ ಹೆಚ್ಚಿನ ರೀತಿಯಲ್ಲಿ, ಇಲ್ಲಿರೋರು ಆ ಕೆಲಸ ಮಾಡ್ತಾರೋ ಇಲ್ವೋ, ಬಟ್ ಹೊರದೇಶದಲ್ಲಿ ಹೋದಂತಹ ನಮ್ಮ ಅನಿವಾಸಿ ಭಾರತೀಯ ಕನ್ನಡಿಗರು ಅಲ್ಲಿ ಅತಿ ಹೆಚ್ಚಿನ ರೀತಿಯಲ್ಲಿ ಕನ್ನಡವನ್ನ ಬೆಳೆಸ್ತಾ ಇದ್ದಾರೆ. ಇದು ಒಂದು ನಮಗೆ ಹೆಮ್ಮೆಯ ಸಂಗತಿ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಾವು ನಮ್ಮ ಆಲೂರು ವೆಂಕಟರಾಯರನ್ನ, ನಮ್ಮ ಹಿರಿಯ ಸಾಹಿತಿಗಳನ್ನ, ಕನ್ನಡಕ್ಕಾಗಿ, ಕನ್ನಡ ರಾಜ್ಯಕ್ಕಾಗಿ ಶ್ರಮಿಸಿದಂತಹ ನಮ್ಮ ಅನೇಕ ಮಹನೀಯರನ್ನೆಲ್ಲ ನಾವು ನೆನೆಸ್ಕೋಬೇಕಾಗುತ್ತೆ. ಈಗ ಆಧುನಿಕತೆಗೆ ನಾವೆಲ್ಲ ಒಳಗಾಗ್ತಾ ಇದ್ದೀವಿ. ಮೊಬೈಲು, ಫೋನು, ಲ್ಯಾಪ್ಟಾಪ್ ಈ ತರ ಎಲ್ಲ ಹಿಡ್ಕೊಂಡು ನಮ್ಮ ಹಿರಿಯ ಸಾಹಿತಿಗಳನ್ನ ಶ್ರೀಕಂಠಯ್ಯನವರು, ಶ್ರೀಕಂಠಯ್ಯನವರು, ಕುವೆಂಪು, ದ ರಾ ಬೇಂದ್ರೆ, ಈ ರೀತಿ ಅನೇಕ ನಮ್ಮ ಸಾಹಿತಿಗಳನ್ನು ಕೂಡ ನಾವು ಮನಸ್ಸಲ್ಲಿ ಇಟ್ಕೊಂಡು ಓದಬೇಕು. ನಮ್ಮ ವಿನಯ್ ಹೇಳಿದಂಗೆ ನಾವು ಟೆಕ್ಸ್ಟ್ ಬುಕ್ ನ ಓದಬೇಕು, ಅದ್ರ ಜೊತೆಗೆ ನಾವು ಅನೇಕ ಕಥೆ ಕಾದಂಬರಿಗಳನ್ನು ಕೂಡ ಓದಿದಾಗ ಮಾತ್ರ ನಮ್ಮ ನಾಲೆಜ್ ಬೆಳೀಲಿಕ್ಕೆ ಸಾಧ್ಯವಾಗುತ್ತೆ. ಇಲ್ಲಾಂದ್ರೆ ಬರೀ ಪುಸ್ತಕದಲ್ಲಿ ಏನು ಹೇಳ್ತಾರೋ ಅದನ್ನಷ್ಟೇ ಕಲ್ತ್ಕೊಳ್ಳೋದು, ಹೋಗಿ ಎಕ್ಸಾಮ್ ಬರೆಯೋದು, ಹೊರಗಡೆ ಆದಂತ ಯಾವುದೇ ಪ್ರಪಂಚ ಜ್ಞಾನ ಇಲ್ಲದೆ ಇದ್ರೆ ಅದು ಕಷ್ಟ ಆಗುತ್ತೆ. ಹಾಗಾಗಿ ನೀವೆಲ್ಲರೂ ಕೂಡ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನಾದ್ರೂ ಹೇಳ್ತಾ ನನ್ನ ಈ ಮಾತನ್ನ ಮುಗಿಸ್ತೀನಿ. ಈ ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ತಮ್ಮೆಲ್ಲರಿಗೂ ಕೂಡ, ಹಾಗೂ ತ್ಯಾಗರಾಜ್ ಹಾಗೂ ಅವರ ಗೆಳೆಯ ತಂಡದವರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ.